ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮದೇವರ ಸಂಪೂರ್ಣ ಕಥೆಯನ್ನು ಹೇಳುತ್ತೇನೆ. ಬ್ರಹ್ಮದೇವರು ಸೃಷ್ಟಿಕರ್ತ, ಆದರೆ ಅವರು ಯಾರು ಸೃಷ್ಟಿಸಿದವರು ಎಂಬ ಪ್ರಶ್ನೆ ಬರುತ್ತದೆ. ಅದಕ್ಕೆ ಉತ್ತರ ಪರಮಾತ್ಮನಾದ ಶ್ರೀ ವಿಷ್ಣು. ಪೌರಾಣಿಕವಾಗಿ ಹೇಳುವುದಾದರೆ ಸೃಷ್ಟಿಯ ಆರಂಭದಲ್ಲಿ ಎಲ್ಲೆಡೆ ಕತ್ತಲೆ ಮತ್ತು ನಿರ್ಜೀವ ಶೂನ್ಯತೆ, ಕಾಲ, ಸ್ಥಳ, ಜ್ಞಾನ ಎಲ್ಲವೂ ನಿಶ್ಚಲವಾಗಿತ್ತು. ಅಲ್ಲಿ ಶ್ರೀ ಮಹಾವಿಷ್ಣು ಜಲಸಾಗರದಲ್ಲಿ ಯೋಗನಿದ್ರೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ಆ ವಿಷ್ಣುವಿನ ನಾಭಿಯಿಂದ ಒಂದು ಸುಂದರವಾದ ಕಮಲ ಹೂವು ಬೆಳೆಯಿತು. ಆ ಕಮಲದ ಹೂವಿನಿಂದ ಬ್ರಹ್ಮದೇವರು ಪ್ರತ್ಯಕ್ಷರಾದರು. ಬ್ರಹ್ಮದೇವರು ಕಮಲದ ಮೇಲೆ ಕುಳಿತಿದ್ದರು. ಅವರು ಎಲ್ಲೆಡೆ ನೋಡಿದ್ದರು, ಆದರೆ ಕತ್ತಲೆ ಅಷ್ಟೇ ಕಂಡಿತ್ತು. ನಾನು ಎಲ್ಲಿಂದ ಬಂದೆನು, ಯಾರು ನನ್ನನ್ನು ಸೃಷ್ಟಿಸಿದ್ದಾರೆ ಎಂದು ವಿಚಾರ ಮಾಡಿದ್ದರು. ಅವರು ಕಮಲದ ಕೆಳಕ್ಕೆ ಹೋಗಲು ಪ್ರಯತ್ನಿಸಿದರು, ಆದರೆ ಆ ಮೂಲವನ್ನು ಹುಡುಕಲು ಸಾಧ್ಯವಿರಲಿಲ್ಲ. ಅದಕ್ಕೆ ಅಂತ್ಯನೇ ಇರಲಿಲ್ಲ. ಅದಾದ ನಂತರ ಅವರಿಗೆ ದೈವಧ್ವನಿ ಕೇಳಿಸಿತ್ತು. ತಪಂ ತಪಂ ಎಂದು, ಅಂದರೆ ತಪಸ್ಸು ಮಾಡು. ಆಗ ಅವರು 1000 ವರ್ಷಗಳ ಕಾಲ ತಪಸ್ಸು ಮಾಡಿದ್ದರು. ಆ ತಪಸ್ಸಿನಿಂದ ಸಂತುಷ್ಟರಾಗಿ ವಿಷ್ಣುದೇವರು ಅವರಿಗೆ ದರ್ಶನ ನೀಡಿದ್ದರು. ವಿಷ್ಣುದೇವರು ಬ್ರಹ್ಮನಿಗೆ ಹೀಗೆ ಹೇಳುತ್ತಾರೆ: ನೀನೇ ಸೃಷ್ಟಿಕರ್ತ, ನಾನು ನಿನ್ನಿಂದಲೇ ಲೋಕ ಸೃಷ್ಟಿ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಈ ಮಾತು ಕೇಳಿ ಬ್ರಹ್ಮದೇವರು ಸಂತೋಷಪಟ್ಟರು. ಬ್ರಹ್ಮನು ಸೃಷ್ಟಿ ಮಾಡಲು ಇಚ್ಛಿಸಿದನು. ಅವರು ಮನಸ್ಸಿನಿಂದ ಮಾನಸಪುತ್ರರು ಹುಟ್ಟಿದ್ದರು. ಅವರು ಸನಕ, ಸನಂದನ, ಸನಾತನ, ಸನತ್ಯಾಮರರು. ಅವರು ತ್ಯಾಗ ಮಾರ್ಗವನ್ನು ಆಚರಿಸಿಕೊಂಡು ಬ್ರಹ್ಮರನ್ನು ಬಿಟ್ಟು ಹೋದರು. ಬ್ರಹ್ಮರಿಗೆ ಅಸಹನೀಯವಾಯಿತು, ಆದರೆ ಶಾಂತವಾಗಿ ಸೃಷ್ಟಿ ಮುಂದುವರಿಸಿದರು. ಆಗ ಅವರು ಮನಸ್ಸಿನಿಂದ ಶ್ರದ್ಧೆ, ಭಕ್ತಿ, ಧರ್ಮ ಮುಂತಾದ ಸೃಷ್ಟಿಗಳು ಉಂಟಾದವು. ಬ್ರಹ್ಮರು ಎಲ್ಲ ದಿಕ್ಕುಗಳಲ್ಲಿ ನೋಡುತ್ತಾ ಸೃಷ್ಟಿ ಮಾಡಲು ಪ್ರಯತ್ನಿಸಿದಾಗ ಅವರ ಪ್ರತಿ ದಿಕ್ಕಿನಲ್ಲಿಯೂ ಮುಖಗಳು ಹುಟ್ಟಿದ್ದವು. ಹೀಗಾಗಿ ಅವರಿಗೆ 4 ಮುಖಗಳು ಉಂಟಾದವು: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಅವರ ಪ್ರತಿ ಮುಖದಿಂದ 4 ವೇದಗಳನ್ನು ಪ್ರಕಟಿಸಿದ್ದರು. ಪೂರ್ವ ಮುಖದಿಂದ ಋಗ್ವೇದ, ದಕ್ಷಿಣ ಮುಖದಿಂದ ಯಜುರ್ವೇದ, ಪಶ್ಚಿಮ ಮುಖದಿಂದ ಸಾಮವೇದ, ಉತ್ತರ ಮುಖದಿಂದ ಅಥರ್ವವೇದ. ಅಂದಿನಿಂದ ಅವರನ್ನು ಚತುರ್ಮುಖ ಬ್ರಹ್ಮ ಎಂದು ಕರೆಯಲಾಯಿತು. ಸೃಷ್ಟಿಯ ಮುಂದಿನ ಹಂತದಲ್ಲಿ ಬ್ರಹ್ಮರು ಜ್ಞಾನ ಮತ್ತು ಶಕ್ತಿ ಎರಡನ್ನೂ ಒಂದೇ ವೇಳೆ ಸೃಷ್ಟಿಸಬೇಕೆಂದು ಯೋಚಿಸಿದರು. ಅವರ ಮನಸ್ಸಿನಿಂದಲೇ ಒಂದು ಅಪರೂಪದ ಸುಂದರಿ ಹುಟ್ಟಿದಳು. ಅವಳು ಸರಸ್ವತಿ ದೇವಿ, ವಾಗ್ದೇವಿ, ಜ್ಞಾನಶಕ್ತಿ. ಸರಸ್ವತಿ ದೇವಿಯು ಸುಂದರವಾಗಿದ್ದಳು, ದಿವ್ಯಕಾಂತಿಯಾಗಿದ್ದಳು. ಅವಳ ಕೈಯಲ್ಲಿ ವೀಣೆ, ಜಪಮಾಲೆ, ಪುಸ್ತಕ ಮತ್ತು ಕಮಲವಿತ್ತು. ಅವಳು ಹೊರಹೊಮ್ಮಿದಾಗ ಸೃಷ್ಟಿಯ ನಾದ ಪ್ರಾರಂಭವಾಯಿತು. ಕೆಲವು ಪುರಾಣಗಳಲ್ಲಿ ಬ್ರಹ್ಮರು ಸರಸ್ವತಿಯನ್ನು ವಿವಾಹ ಮಾಡಿಕೊಂಡರು ಎಂದು ಹೇಳಿದೆ. ಆದರೆ ಇದು ದೈವಿಕ ವಿವಾಹ, ಅಂದರೆ ಜ್ಞಾನ ಮತ್ತು ಸೃಷ್ಟಿಯ ಸಂಯೋಗವನ್ನು ಪ್ರತಿನಿಧಿಸುತ್ತದೆ, ಮಾನವೀಯ ವಿವಾಹವಲ್ಲ. ಬ್ರಹ್ಮ ಸೃಷ್ಟಿಯ ಶಕ್ತಿ, ಸರಸ್ವತಿ ಜ್ಞಾನಶಕ್ತಿ. ಇಬ್ಬರು ಸೇರಿದಾಗ ಮಾತ್ರ ಸೃಷ್ಟಿಯು ಸಂಪೂರ್ಣವಾಗುತ್ತದೆ. ಬ್ರಹ್ಮನ ಸೃಷ್ಟಿ ಕಾರ್ಯ. ಬ್ರಹ್ಮದೇವರು, ಋಷಿಗಳು, ಪಿತೃಗಳು, ಮಾನವರು, ಪ್ರಾಣಿಗಳು
ಹಕ್ಕಿಗಳು, ನದಿಗಳು, ಬೆಟ್ಟಗಳು ಇತ್ಯಾದಿ ಎಲ್ಲ ಲೋಕವ್ಯವಸ್ಥೆಗಳನ್ನು ರಚಿಸಿದರು. ಅವರು ಮೊದಲಿಗೆ ಮಾನಸಪುತ್ರರು ಮರೀಚಿ, ಅತ್ರಿ, ಅಂಗೀರಸ, ಪುಲಹ, ಪುಲ್ಯಸ್ತ್ಯ, ವಸಿಷ್ಠ, ಕೃತ, ಭೃಗ, ನಾರದರನ್ನು ಸೃಷ್ಟಿಸಿದರು. ಇವರಿಂದಲೇ ಗೋತ್ರಗಳು ಆರಂಭವಾದವು. ಬ್ರಹ್ಮದೇವರು ನಂತರ ದಕ್ಷ ಪ್ರಜಾಪತಿಯನ್ನು ಸೃಷ್ಟಿಸಿದರು. ದಕ್ಷನಿಂದ ಸತಿ ಪ್ರಜಾಪತಿಗಳು, ಅವರಿಂದ ದೇವತೆಗಳು, ಮಾನವರು ಇತ್ಯಾದಿ ಸೃಷ್ಟಿಯಾದರು. ಹೀಗೆ ಸೃಷ್ಟಿಚಕ್ರ ಆರಂಭವಾಯಿತು. ತ್ರಿಮೂರ್ತಿಗಳಲ್ಲಿ ಬ್ರಹ್ಮನ ಪಾತ್ರ ಸೃಷ್ಟಿ, ವಿಷ್ಣುವಿನ ಪಾತ್ರ ಪ್ರಪಂಚದ ಪಾಲನೆ ಮಾಡುವುದು, ಶಿವನು ಸಂಹಾರ ಮಾಡುವನು. ಪ್ರತಿ ಕಲ್ಪದ ಕೊನೆಯಲ್ಲಿ ಬ್ರಹ್ಮರು ವಿಷ್ಣುವಿನ ನಾಭಿಗೆ ವಿಲೀನಗೊಳ್ಳುತ್ತಾರೆ. ಮತ್ತೆ ಹೊಸ ಕಲ್ಪದಲ್ಲಿ ಅವರ ಜನನವಾಗುತ್ತದೆ ಎಂದು ಹೇಳಲಾಗಿದೆ. ಹೀಗಾಗಿ ಅವರು ಕಾಲಚಕ್ರ, ಒಂದು ಬ್ರಹ್ಮನ ನಂತರ ಇನ್ನೊಂದು ಬ್ರಹ್ಮ ಜನಿಸುತ್ತಾನೆ ಎಂದು ಹೇಳಲಾಗಿದೆ. ಹೀಗಾಗಿ ಅನೇಕ ಬ್ರಹ್ಮರು ಪರಸ್ಪರ ಕಾಲದಲ್ಲಿ ಸೃಷ್ಟಿ ನಡೆಸುತ್ತಾರೆ. ಬ್ರಹ್ಮನ ಪೂಜೆ ಭೂಮಿಯಲ್ಲಿ ಅಪರೂಪದ ಪೂಜೆಯಾಗಿ ದೊರೆಯುತ್ತದೆ. ಅವರ ಪ್ರಮುಖ ದೇವಸ್ಥಾನ ರಾಜಸ್ಥಾನದಲ್ಲಿ ಪುಷ್ಕರ ತೀರ್ಥದಲ್ಲಿ. ಅಲ್ಲಿ ಮಾತ್ರ ವರ್ಷಕ್ಕೊಮ್ಮೆ ಕಾರ್ತಿಕ ಮಾಸ ಪೂರ್ಣಿಮೆಯೆಂದು ಬ್ರಹ್ಮಪೂಜೆ ನಡೆಯುತ್ತದೆ. ಭಕ್ತರು ಆ ದಿನ ಜ್ಞಾನ, ಬುದ್ಧಿ, ವಿವೇಕವನ್ನು ಬೇಡುತ್ತಾರೆ. ಬ್ರಹ್ಮನ ಅರ್ಥವೇ ಬೃಹತ್, ಅಂದರೆ ವಿಸ್ತಾರ. ಬ್ರಹ್ಮದೇವರ ಕಥೆ ನಮಗೆ ಹೇಳುವುದೇ ಏನೆಂದರೆ, ಸೃಷ್ಟಿ ದೇವರಿಂದ ಪ್ರಾರಂಭವಾದರೂ ಅದು ಜ್ಞಾನದಿಂದ ಸಾಗುತ್ತದೆ. ಬ್ರಹ್ಮನ 4 ಮುಖಗಳು, 4 ವೇದಗಳು, 4 ದಿಕ್ಕುಗಳ 4 ಚಿಂತನೆಗಳ ಸಂಕೇತ. ಅವರಿಂದಲೇ ಎಲ್ಲ ಜೀವಜಗತ್ತು ಉಂಟಾಗುತ್ತದೆ. ಹೀಗಾಗಿ ಬ್ರಹ್ಮನನ್ನು ಆರಾಧಿಸುವುದು ಅಂದರೆ ಜ್ಞಾನ, ಶೀಲತೆ ಮತ್ತು ಶಾಂತಿಯ ಆರಾಧನೆ. ಬ್ರಹ್ಮ, ವಿಷ್ಣು, ಮಹೇಶ ಇವರು 3 ಸೇರಿ ದೇವಶಕ್ತಿಯ ತ್ರಿಮೂರ್ತಿ ಪ್ರಪಂಚದ ಚಕ್ರವನ್ನು ನಿರಂತರವಾಗಿ ನಡೆಸುವ ಸೃಷ್ಟಿ, ಸ್ಥಿತಿ, ಲಯ ಶಕ್ತಿಗಳ ಪ್ರತೀಕ. ಇದು ಸೃಷ್ಟಿಕರ್ತ ಬ್ರಹ್ಮದೇವರ ಕಥೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.